ಕ್ಲಿಯರ್ಲಿ ಕೆಲವು ಸೆಕ್ಷನ್ಸ್ ಅಲ್ಲಿ ತಾನೇ ಅರೆಸ್ಟ್ ಮಾಡಿರೋದು. Yes sir, 79, 75 BNS. ಮತ್ತೆ ವಾಟ್ ಇಸ್ ದ ಆಂಬಿಗ್ವಿಟಿ ವೆನ್ ದೇರ್ ಇಸ್ 79 and 75? ಇರೋ ಒಂದು 41A ಪ್ರೊಸೆಸ್ ಫಾಲೋ ಮಾಡಿಲ್ಲ ಅಂತ ಅವ್ರಿಗೆ ಬೇಲ್ ಸಿಕ್ಕಿದೆ. ಆ್ಯಂಡ್ ಎನಿವೆ ದಟ್ ಅಫೆನ್ಸ್ ಇಸ್ ಬೇಲೆಬಲ್ ಅಲ್ಲ. ಅದೇನೋ ಭಾಳ ಸತ್ಯಮೇ ವಿಜಯತೆ, ಏನೋ ಭಾಳ ದೊಡ್ಡ ಸಾಧನೆ ಮಾಡ್ದಂಗೆ, ಏನೋ ಯುದ್ಧ ಗೆದ್ದು ಬಂದಂಗೆ ನಾಚಿಕೆ ಬರಬೇಕು. ಸದನದ ಇತಿಹಾಸದಲ್ಲಿ ಆಗ್ಲಾರ್ದಂಥ ಘಟನೆಗೆ ಕಾರಣಭೂತರಾಗಿದ್ದಾರೆ. ಅದನ್ನ ಸಮರ್ಥನೆ ಇವತ್ತು ಎಂಟೈರ್ BJP ಅವ್ರು ಮಾಡ್ಕೋತಾರೆ ಅಂದರೆ ಇದು ಅವರ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತದೆ. ಧರ್ಮ ಎಲ್ಲ ಇವರೇ ಅಲ್ಲೇನ್ರಿ, ಭಗವದ್ಗೀತಾ ಪಾಠ ಹೇಳೋರು ಇವರು, ರಾಮಾಯಣ ಪಾಠ ಹೇಳೋರು ಇವರು, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋದು ಇವರು, ಮರ್ಯಾದಾ ಪುರುಷೋತ್ತಮ್ ರಾಮನದ ಮರ್ಯಾದೆನೂ ಇಟ್ಕೊಂಡಿಲ್ಲ ಅಲ್ಲ ಸರ್. ಅಲ್ಲಿ ಸ್ಪೀಕರ್ ಸಾಹೇಬ್ ಕಸ್ಟೋಡಿಯನ್ ಅಂತ ಹೇಳ್ತಾರೆ ಸರ್. ಕಸ್ಟೋಡಿಯನ್ ಬಂದಿದ್ದಾನೆ ಸ್ಪೀಕರ್ ಸಾಹೇಬ್ರು ಅಂತ, ಅವ್ರು ರೂಲಿಂಗ್ ಕೊಟ್ಟ ನಂತರ ಕೂಡ ಈ ರೀತಿ ನಡೆಸ್ಕೊಂಡಿರ್ತಾರೆ ಅಂತ ಆರೋಪ ಮಾಡ್ತಾರೆ. ವೆರಿ ಕ್ಲಿಯರ್ಲಿ ವಾಟ್ ಇಸ್ ಚೇರ್ಮನ್ ಸಾಹೇಬ್ರು ಏನ್ ಹೇಳಿದ್ರು, ಚೇರ್ಮನ್ ಸಾಹೇಬ್ರು ಹೇಳಿದ್ರು ಅವರು ಇಲ್ಲಿ ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ. ನಮ್ಮ ಏನು ಅಡ್ಜನ್ ಆದ ತಕ್ಷಣ ಇದಾಗಿರೋದ್ರಿಂದ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ. ಈಗ ತಾವು ಮಾಧ್ಯಮ ಸ್ನೇಹಿತರು ಎಲ್ಲರೂ ಒಂದು ರೆಕಾರ್ಡಿಂಗ್ ಹಾಕಿದ್ದೀರ, ಅದರಲ್ಲಿ ವೆರಿ ಕ್ಲಿಯರ್ ಇದೆ ಅಲ್ವಾ, ಯಾರು ಹೇಗೆ ಪ್ರಾರಂಭ ಆಯ್ತಿದ್ರು. ನಮ್ಮ ನಾಯಕರಿಗೆ ಬೈದ್ರು, ಇವ್ರು ಅದು ಸರಿನಾ ಅಂತ ಕೇಳಿದ್ರು, ಇವರು ಒಂದು ಮಾತು ಹೇಳಿದ್ರು, ಅದಕ್ಕೆ ಇವರು ರಿಯಾಕ್ಷನ್ ಮಾಡಿದ್ರು. ಅದಾದ್ಮೇಲೆ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಪ್ಪ ಅಂತ ಕೇಳಿದ್ರು. ಇವೆಲ್ಲನೂ ರೆಕಾರ್ಡ್ ಆಗಿದೆ ಅಲ್ಲ, ರೆಕಾರ್ಡ್ ಆಗಿದೆ, ಏರ್ ಆಗಿದೆ. ಇದೆಲ್ಲ ಆದ್ಮೇಲೂ ಕೂಡ ಅವರು ಸಮರ್ಥನೆ ಮಾಡ್ಕೋತಾರೆ ಅಂದರೆ ಇಟ್ಸ್ ವೆರಿ ಕ್ಲಿಯರ್ಲಿ ಎವಿಡೆಂಟ್ ಅವರು ಗೊಬೆಲ್ಸ್ ಥಿಯರಿಸ್ಟ್ಸ್. ಆಮೇಲೆ ಸತ್ಯ ಆಗುತ್ತೆ ಅಂತ ಅಷ್ಟೇ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಪ್ರಕರಣ ಎಲ್ಲೋ ಒಂದ್ ಕಡೆ ಇದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ. ವಾಟ್ ಯು ಸೇ? ಐ ಆಮ್ ನಾಟ್ ಶೂರ್ ವಾಟ್ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು ನನಗೆ ಗೊತ್ತಿಲ್ಲ. ಆದ್ರೆ ಯಾವುದೇ ಹೆಣ್ಮಕ್ಳಿಗೆ ಹಿಂಗೆ ಅವಾಚಕವಾಗಿ ಬೈದಾಗ ಸಮಾಜ ಏನ್ ಮಾಡ್ಬೇಕು ಸರ್? ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಹೇಳಿಯಪ್ಪ ಒಂದು ಮುಗಿಯೋದಿಲ್ಲ ಆಗ್ಲಿ ಇನ್ನೊಂದು ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿರುವಂತ ಒಬ್ಬ ಶಾಸಕ ಇಂಥ ಮಾತುಗಳಾಡಿದ್ರೆ ಏನ್ ಮಾಡ್ಬೇಕು? ಕಾನೂನಲ್ಲಿ ಕೆಲವು ಏನೋ ಮಾನದಂಡಗಳಿವೆ, ಅದ ಕಾನೂನನ್ನು ಪಾಲಿಸಬಾರ್ದ ನಾವು? ವಾಟ್ ಎವರ್ ಇಟ್ ಈಸ್. ಸತೀಶ್ ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ಯಾರೇ ಹೇಳಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸರ್, ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಇದು ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಪೊಲೀಸರು. ನೋಡ್ರಿ, ಇವರೇ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಎಷ್ಟು ಕಾಂಗ್ರೆಸ್ ಮೇಲೆ ಎಷ್ಟು ಗಮನ ಕೊಡ್ತಾರೆ, ರಾಜ್ಯದ ಪೊಲಿಟಿಕ್ಸ್ ನಲ್ಲಿ ಎಷ್ಟು ಗಮನ ಕೊಡ್ತಾರೆ, ಅದರ ಅರ್ಧಷ್ಟು ಗಮನ ಕೇಂದ್ರ ಪೊಲಿಟಿಕ್ಸ್ ನಲ್ಲಿ ಮತ್ತೆ ಕೇಂದ್ರದಲ್ಲಿ ಆಗ್ತಾ ಇರುವಂತ ನಮ್ಗೆ ಅನ್ಯಾಯದ ಬಗ್ಗೆ ಗಮನ ಕೊಟ್ರೆ ಅಟ್ಲೀಸ್ಟ್ ನಮ್ದು ಏನಾದ್ರೂ ಕರ್ನಾಟಕದ ಅಭಿವೃದ್ಧಿಯನ್ನ ಆಗುತ್ತೆ. ಜೋಶಿ ಅವರು ಕೇಂದ್ರ ಸಚಿವರು, ಒಂದು ಸರಿಯಾನ ನೀವು ಅವರು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಕೇಳಿದೀರಾ? ಬರೇ ಬೆಂಕಿ ಹಚ್ಚ ಕೆಲಸ, ಅಷ್ಟು ಸೀನಿಯರ್ ಆಗ್ಬಿಟ್ಟು ಕೂಡ ಹೆಂಗ್ರಿ ಎನ್ಕೌಂಟರ್ ಆಗುತ್ತೆ? ಆಗಕ್ಕೆ ಸಾಧ್ಯನಾ? ಇದು UP ಬಿಹಾರ್ ಏನಪ್ಪಾ? BJP ರೂಲ್ಡ್ ಸ್ಟೇಟ್ ಏನ್ರಿ ಇದು ಸಂವಿಧಾನದ ಮಹತ್ವ ಕೊಡುವಂತ ರಾಜ್ಯ. ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ಮುಂದಿಟ್ಕೊಂಡು ಅವ್ರ ತತ್ವ ಸಿದ್ಧಾಂತವನ್ನ ಅಳವಡಿಸ್ಕೊಂಡು ಅವ್ರ ಹೆಸರಲ್ಲಿ ಬಂದಂತ ಸರ್ಕಾರ ಇದು. UP, ಮಧ್ಯಪ್ರದೇಶ, ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲ. ಅದು ತಿಳ್ಕೊಳ್ಳಿ ಅಂತ ಹೇಳಿ ಜೋಶಿ ಅವರಿಗೆ.